ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ರಾಕೇಶ್ ಆರುಂಡಿ. ಉತ್ತರ ಪ್ರದೇಶದ ಸಿಎಂ ಯೋಗಿ ಆದಿತ್ಯನಾಥ್ ಅವರ ಒಂದೇ ಒಂದು ಆದೇಶ ಈಗ ಕೋಲಾಹಲವನ್ನ ಎಬ್ಬಿಸ್ತಾ ಇದೆ. ಜಾತಿ ಧರ್ಮಗಳ ನಡುವೆ ಕಿಚ್ಚು ಹೊತ್ತಿಸ್ಬಿಟ್ಟಿದೆ. ನೀವು ವಾಸ ಮಾಡೋ ನಿಮ್ಮ ಮನೆಗಳ ಮೇಲೆ ಜಾತಿ ಧರ್ಮ ಹೆಸರನ್ನು ಕಡ್ಡಾಯವಾಗಿ ಹಾಕಿ ಅಂತ ಹೇಳಿಬಿಟ್ರೆ ನಿಮ್ಗೆ ಎಷ್ಟು ಕೋಪ ಬರ್ಬೋದಲ್ವಾ? ಅದೇ ರೀತಿಯಾದಂಥ ನಿರ್ಧಾರವನ್ನು UP CM ಯೋಗಿ ಆದಿತ್ಯನಾಥ್ ತೆಗೆದುಕೊಂಡು ಬಿಟ್ಟಿದ್ದಾರೆ. ಈ ಆದೇಶದ ವಿರುದ್ಧ ಈಗ ವ್ಯಾಪಕ ಟೀಕೆ ಕೇಳಿ ಬರ್ತಾ ಇರೋದು. ಮುಸ್ಲಿಮರನ್ನೇ ಯೋಗಿ ಆದಿತ್ಯನಾಥ್ ಟಾರ್ಗೆಟ್ ಮಾಡಿಬಿಟ್ಟಿದ್ದಾರೆ ಅನ್ನೋ ವಿರೋಧಗಳು ಆಕ್ರೋಶಗಳು ಎಲ್ಲ ಕಡೆ ವ್ಯಕ್ತವಾಗ್ತಾ ಇವೆ. ಅಷ್ಟಕ್ಕೂ ಈ ಪ್ರತಿಪಕ್ಷಗಳ ಕೆಂಗಣ್ಣಿಗೆ ಗುರಿಯಾಗಿದ್ದಾರಲ್ವಾ? ಈ ಆದೇಶದ ಹಿಂದೆ ಅಂಥದ್ದು ಏನಿದೆ ಅನ್ನೋದರ ಕುರಿತಾದ ಒಂದಿಷ್ಟು ವಿವರಗಳನ್ನು ನೋಡೋಣ. ಉತ್ತರ ಪ್ರದೇಶದಲ್ಲಿ ಶ್ರಾವಣ ಮಾಸದ ವೇಳೆ ಒಂದು ಕನ್ವರಿ ಯಾತ್ರೆ ಅನ್ನೋದು ನಡೆಯುತ್ತೆ. ಶಿವನ ಭಕ್ತರು ಇದರಲ್ಲಿ ಕೈಗೊಳ್ತಾರೆ. ಒಂದು ವಾರ್ಷಿಕ ತೀರ್ಥಯಾತ್ರೆ ಅಂತಲೇ ಹೇಳ್ಬೋದು. ಇದನ್ನು ಕನ್ವಾರಿಯಾಸ್ ಅಥವಾ ಬೋಲೆ ಅಂತಲೂ ಕೂಡ ಉಲ್ಲೇಖ ಮಾಡ್ತಾರೆ. ಈ ಹರಿದ್ವಾರ, ಗೌಮುಖ, ಈ ಗಂಗೋತ್ರಿಯಂತಹ ಪವಿತ್ರ ಹಿಂದೂ ತೀರ್ಥಕ್ಷೇತ್ರಗಳಿಗೆ ಹೋಗಿ ಅಲ್ಲಿನ ಗಂಗಾ ನದಿಯ ನೀರನ್ನು ಭಾರತದ ಬೇರೆ ಬೇರೆ ವಿವಿಧ ದೇವಾಲಯಗಳ ಮೇಲೆ ಸುರಿಯೋ ಒಂದು ಯಾತ್ರೆ ಇದು. ಇದನ್ನೇ ನಾವು ಕನ್ವರಿ ಯಾತ್ರೆ ಅಂತ ಹೇಳಿ ಕರಿತೀವಿ. ಪವಿತ್ರವಾದ ಹಿಂದೂ ತಿಂಗಳಾದಂಥ ಶ್ರಾವಣ ಮಾಸದಲ್ಲಿ ಈ ಯಾತ್ರೆಯನ್ನು ಹಿಂದೂ ಭಕ್ತಾದಿಗಳು ಕೈಗೊಳ್ತಾರೆ. ಅತ್ಯಂತ ಭಕ್ತಿಯಿಂದ ಶುದ್ಧ ರೋಮಾಂಚನಕಾರಿಯಾಗಿ ಮತ್ತು ಶ್ರದ್ಧೆಯಿಂದ ಧಾರ್ಮಿಕವಾಗಿ ಬರಿಗಾಲಿನಲ್ಲೇ ನಡೆಯುವಂಥ ಯಾತ್ರೆ. ಜೊತೆಗೆ ಬಿದಿರಿನಿಂದ ಮಾಡಿದಂಥ ಒಂದು ಸಣ್ಣ ಕಂಬಿಯ ಮೇಲೆ ಅವರ ಹೆಗಲಲ್ಲಿ ಹಾಕ್ಕೊಂಡು, ಜೊತೆಗೆ ಒಂದು ಹೂಜಿಗಳಲ್ಲಿ ಈ ಗಂಗಾ ನದಿಯ ನೀರನ್ನು ಸಂಗ್ರಹಿಸಿ ಅವರ ವಿವಿಧ ಈ ಶಿವನ ದೇವಾಲಯಗಳಿರುತ್ತಲ್ಲ ಅಲ್ಲಿ ಹೋಗಿ ಶಿವನ ಮೇಲೆ ಸುರಿಯುವಂಥ ಒಂದು ಧಾರ್ಮಿಕ ನಂಬಿಕೆ. 3 ಕೋಟಿಗೂ ಅಧಿಕ ಭಕ್ತಾದಿಗಳು ಈ ಯಾತ್ರೆಯಲ್ಲಿ ಕೈಗೊಳ್ತಾರೆ ಅನ್ನೋ ಉಲ್ಲೇಖವಿದೆ. ಅದಕ್ಕೂ ಹೆಚ್ಚಿನ ಸಂಖ್ಯೆಯೂ ಕೂಡ ಭಾಗವಹಿಸಬಹುದು ಅಂತ. ಇಲ್ಲಿ ಪುರುಷರಷ್ಟೇ ಅಲ್ಲ, ಮಹಿಳೆಯರು ಕೂಡ ಈ ಯಾತ್ರೆಗಳಲ್ಲಿ ಭಾಗವಹಿಸ್ತಾರೆ. ಆದರೆ ಯೋಗಿ ಆದಿತ್ಯನಾಥ್ ಅವರ ನಿರ್ಧಾರ ಇದೆಯಲ್ಲ, ಅದರ ಬಗ್ಗೆನೂ ಹೇಳ್ಬಿಡ್ತೀನಿ. ಉತ್ತರ ಪ್ರದೇಶದಲ್ಲಿ ಶ್ರಾವಣ ಮಾಸದ ವೇಳೆ ನಡೆಯೋ ಈ ಕನ್ವರ್ ಯಾತ್ರೆ ಎಲ್ಲೆಲ್ಲಿ ಸಾಗೋ ಮಾರ್ಗ ಇದೆಯಲ್ಲ, ಅಲ್ಲಿರ್ತಕ್ಕಂಥ ಆಹಾರ ಮಳಿಗೆಗಳು, ರೆಸ್ಟೋರೆಂಟ್ಗಳು ತಮ್ಮ ಮಾಲೀಕರ ಹೆಸರನ್ನು ಕಡ್ಡಾಯವಾಗಿ ಪ್ರದರ್ಶನ ಮಾಡಬೇಕು ಅಂತ ಹೇಳಿ ಯೋಗಿ ಆದಿತ್ಯನಾಥ್ ಒಂದು ಆದೇಶವನ್ನು ಹೊರಡಿಸಿಬಿಟ್ಟಿದ್ದಾರೆ. ಇದು ವ್ಯಾಪಕ ಚರ್ಚೆಯನ್ನು ಹುಟ್ಟುಹಾಕ್ಬಿಟ್ಟಿದೆ. ವಿರೋಧ ಪಕ್ಷಗಳು ಕೂಡ ಇದು ಮುಸ್ಲಿಮರ ವಿರೋಧಿ ನೀತಿ ಇದು ಅಂತ ಹೇಳು ಕೂಡ ಈಗ ವಿರೋಧಗಳನ್ನು ವ್ಯಕ್ತಪಡಿಸ್ತಾ ಇರೋದು. ಜುಲೈ 22ರಿಂದ ಈ ಕನ್ವರ್ ಯಾತ್ರೆ ಶುರುವಾಗುತ್ತೆ. ಹಾಗಾಗಿಯೇ ಈ ಆದೇಶವನ್ನು ಹೊರಡಿಸಿದರ ವಿರುದ್ಧವಾಗಿ ಈಗ ಬಹಳಷ್ಟು ಜನ ಟೀಕೆ ಟಿಪ್ಪಣಿಗಳನ್ನು ಮಾಡ್ತಾ ಇರೋದು. ಎಲ್ಲೆಲ್ಲಿ ಹೋಟೆಲ್ಗಳಿದೆಯೋ ಅಥವಾ ಎಲ್ಲೆಲ್ಲಿ ತಿನಿಸಿನ ಅಂಗಡಿಗಳಿದೆಯೋ ಅದರ ಎಲ್ಲದರ ಮಾಲೀಕರು, ಅವರ ಹೆಸರು, ಅಂದರೆ ಗೊತ್ತಾಗ್ಬಿಡುತ್ತೆ ಇದು ಮುಸ್ಲಿಮರ ಅಂಗಡಿಯೋ ಅಲ್ವೋ ಅನ್ನೋದು, ಅಥವಾ ಇದು ಹಿಂದೂ ಅಂಗಡಿಯೋ ಅಲ್ವೋ ಅನ್ನೋದು ಗೊತ್ತಾಗಲಿ ಅನ್ನೋ ಉದ್ದೇಶಕ್ಕೆ UP ಯೋಗಿ ಆದಿತ್ಯನಾಥ್ ಈ ಆದೇಶವನ್ನು ಹೊರಡಿಸಿಬಿಟ್ಟಿದ್ದಾರೆ ಅನ್ನೋ ವಿರೋಧಗಳು ಎಲ್ಲ ಕಡೆ ಕೇಳಿ ಬರ್ತಾ ಇರೋದು. ಇದಕ್ಕೂ ಮುನ್ನ ಮುಜಫರ್ ನಗರದ ಪೊಲೀಸರು ಈ ಮೊದಲೇ ಈ ಆದೇಶವನ್ನು ಹೊರಡಿಸಿದ್ರು. ಆದರೆ ಆರಂಭದಲ್ಲಿ ವಿರೋಧಗಳು ಕೇಳಿಬಂದವು, ಟೀಕೆಗಳು ಕೇಳಿಬಂದವು. ಅದು ಯಾವಾಗ ವಿರೋಧ ಕೇಳಿ ಬರ್ತಾ ಇದ್ದ ಹಾಗೆ ಇದು ಧಾರ್ಮಿಕ ರೀತಿಯಾದಂಥ ಒಂದು ನಿಲುವನ್ನು ತೆಗೆದುಕೊಳ್ತಾ ಇದೆ, ಇದು ಧಾರ್ಮಿಕ ವಿರೋಧಿಯೂ ಕೂಡ ಆಗಬಹುದು ಅಂತ ಆದೇಶವನ್ನು ಹಿಂದಕ್ಕೆ ಪಡೀತಾರೆ. ಅದರ ಬೆನ್ನಲ್ಲಿ ಮತ್ತೆ CM ಯೋಗಿ ಆದಿತ್ಯನಾಥ್ ಖುದ್ದಾಗಿ ಈ ಆದೇಶವನ್ನು ಮತ್ತೆ ಹೊರಡಿಸಿಬಿಟ್ಟಿದ್ದಾರೆ. ಎಲ್ಲಿ ಕನ್ವರ್ ಯಾತ್ರಿಕರಿದ್ದಾರಲ್ಲ ಅವರ ಪಾವಿತ್ರ್ಯವನ್ನು ಕಾಪಾಡಲಿಕ್ಕೆ ನಾನು ಈ ನಿರ್ಧಾರವನ್ನು ತೆಗೆದುಕೊಂಡಿದ್ದೇನೆ. ಅವರು ಮುಸ್ಲಿಂ ಅಂಗಡಿಯಲ್ಲೋ ಅಥವಾ ಬೇರೆ ರೀತಿಯಾದಂಥ ಢಾಬಾಗಳಲ್ಲೋ ಅಥವಾ ಎಲ್ಲಿ ಈ ಮಾಂಸಗಳನ್ನು ಮಾರಾಟ ಮಾಡೋ ಅಂಗಡಿಗಳಲ್ಲಿ ಅವರು ತಿಂದುಬಿಟ್ರೆ ಒಂದಿಷ್ಟು ಮಡಿ ಆಗಬಹುದು ಅನ್ನೋ ಉದ್ದೇಶಕ್ಕೆ ನಾನು ಈ ನಿರ್ಧಾರವನ್ನು ತೆಗೆದುಕೊಂಡಿದ್ದೇನೆ ಅನ್ನೋ ರೀತಿಯಾಗಿ, ಮತ್ತು ಇದನ್ನು ನಾನು ವಾಪಸ್ ಪಡೆದುಕೊಳ್ಳುವುದಿಲ್ಲ ಅನ್ನೋ ರೀತಿಯಾಗೂ ಕೂಡ ಸಮರ್ಥನೆಯನ್ನು ಇದೇ ಯೋಗಿ ಆದಿತ್ಯನಾಥ್ ಕೂಡ ಹೇಳಿದ್ದಾರೆ. ಆದರೆ ಈ ಕನ್ವರ್ ಯಾತ್ರಿಕರ ಈ ಪಾವಿತ್ರತೆಯ ಬಗ್ಗೆಯೂ ಕೂಡ ನಾನು ಮಾತನಾಡಲೇಬೇಕು. ಎಲ್ಲೆಲ್ಲಿ ರೆಸ್ಟೋರೆಂಟ್ಗಳಿದೆ, ಬೀದಿಯ ಬದಿಗಳಲ್ಲಿ ಡಾಬಾಗಳಿದೆ, ಜೊತೆಗೆ ಸಣ್ಣ ತಳ್ಳುವ ಗಾಡಿ ಇದೆಯಲ್ಲ, ಎಲ್ಲರೂ ಕೂಡ ಈಗ ಮಾಲೀಕರ ಹೆಸರನ್ನು ಪ್ರದರ್ಶನ ಮಾಡಲೇಬೇಕು. ಜೊತೆಗೆ ಈ ಹೋಟೆಲ್ ಡಾಬಾಗಳು ಮತ್ತು ಬೀದಿ ಬದಿಯ ಆಹಾರ ಅಂಗಡಿಗಳು ಜೊತೆಗೆ ಎಲ್ಲರ ಮಾಲೀಕರ ಹೆಸರನ್ನು ಪ್ರದರ್ಶನ ಮಾಡೋದ್ರ ಜೊತೆಗೆ QR ಕೋಡು ಹಾಗೂ ಮೊಬೈಲ್ ನಂಬರ್ನೂ ಕೂಡ ಪ್ರದರ್ಶನ ಮಾಡಲೇಬೇಕು. ಯಾರೆಲ್ಲ ಇದನ್ನು ಪ್ರದರ್ಶನ ಮಾಡೋದಿಲ್ವೋ ಅವರ ಮೇಲೆ, ಇದನ್ನು ವಿರೋಧಿಸುವವರ ಮೇಲೂ ಕೂಡ ಕಠಿಣ ಕ್ರಮವನ್ನು ಎದುರಿಸಬೇಕಾಗತ್ತೆ ಅಂತ ಹೇಳಿ ಈಗ ಯೋಗಿ ಆದಿತ್ಯನಾಥ್ ಅವರು ಕೂಡ ಆದೇಶವನ್ನು ಹೊರಡಿಸಿದ್ದಾರೆ. ಜೊತೆಗೆ ಹರಿದ್ವಾರದ ಹಿರಿಯ ಪೊಲೀಸ್ ವರಿಷ್ಠಾಧಿಕಾರಿಯಾಗಿರೋ ಪ್ರಮೋದ್ ಸಿಂಗ್
ದೋಭಾಲ್ ಕೂಡ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಆದರೆ ಇಲ್ಲಿ ಸಾಧ್ಯತೆಗಳ ಬಗ್ಗೆ ಮಾತನಾಡೋಣ ನಾವು. ಈ ಮಾಂಸ ಮಾರಾಟ ಮಾಡಲಿಕ್ಕೂ ಕೂಡ ಹಿಂದೂ ಹೆಸರನ್ನು ಅಲ್ಲಿ ಬಳಸ್ಕೊಳ್ಳೋ ಸಾಧ್ಯತೆಗಳು ಇದೆ ಅಂತಲೇ ಕೂಡ ವಿರೋಧಗಳು ಕೇಳಿಬರ್ತಾ ಇರೋದು. ಈ ಹಿಂದೂಗಳ ಹೆಸರನ್ನು ಬಳಸ್ಕೊಂಡು ಮುಸ್ಲಿಮರು ಈ ಯಾತ್ರಿಗಳಿಗೆ ಮಾಂಸಾಹಾರ ಮಾರಾಟ ಮಾಡ್ತಾರೆ ಅಂತ ಹೇಳಿ ಉತ್ತರ ಪ್ರದೇಶದ ಸಚಿವರಾಗಿರೋ ಕಪಿಲ್ ದೇವ್ ಅಗರ್ವಾಲ್ ಕೂಡ ಆರೋಪ ಮಾಡಿದ್ದಾರೆ. ಅದನ್ನು ಕೂಡ ನಾವು ಗಮನಿಸಬೇಕಾಗತ್ತೆ. ಜೊತೆಗೆ ಅವರು ಈ ವೈಷ್ಣೋ ಡಾಬಾ ಭಂಡಾರ್, ಜೊತೆಗೆ ಶಾಕಂಬರಿ ದೇವಿ ಭೋಜನಾಲಯ ಮತ್ತು ಶುದ್ಧ ಭೋಜನಾಲಯ ಅಂತ ಈ ಹೆಸರುಗಳನ್ನು ಕೂಡ ಬರೆಸಿ ಮಾಂಸಾಹಾರವನ್ನು ಮಾರಾಟ ಮಾಡ್ತಾರಂತೆ. ಅಂದರೆ ಚೀಟ್ ಮಾಡ್ತಾರಂತೆ ಹಿಂದೂ ಯಾತ್ರಿಗಳಿಗೆ. ಹಾಗಾಗಿ ಇದನ್ನು ನಾವು ಕಡ್ಡಾಯವಾಗಿ ಅವರ ಹೆಸರನ್ನು ಮತ್ತು QR ಕೋಡನ್ನು, ನಂಬರ್ಗಳನ್ನು ಹಾಕಿಬಿಟ್ರೆ ಈ ರೀತಿಯಾಗಿ ಮೋಸ ಹೋಗೋ ಸಾಧ್ಯತೆಗಳು ಇರೋದಿಲ್ಲ ಅಂತ. ಜೊತೆಗೆ ಈ AIMMI ಇದಾರಲ್ಲ, AIMIM ಮುಖ್ಯಸ್ಥರಿದ್ದಾರಲ್ಲ, ಹಾಗೂ ಹೈದರಾಬಾದ್ನ ಸಂಸದ ಅಸಾದುದ್ದೀನ್ ಓವೈಸಿ ಅವರಿದ್ದಾರಲ್ಲ, ಇದನ್ನು ವರ್ಣಭೇದ ನೀತಿ ಹಾಗೂ ಬಹಿಷ್ಕಾರಕ್ಕೆ ಹೋಲಿಸ್ಬಿಟ್ಟಿದ್ದಾರೆ. ಇವರು ಈ ರೀತಿಯಾಗಿ ಮಾಡ್ತಾ ಇರೋದು ಇದು ನಮ್ಮ ಭಾರತದಲ್ಲಿ ಆಗ್ತಾ ಇರ್ತಕ್ಕಂಥ ವರ್ಣಭೇದ ನೀತಿ ಮತ್ತು ಇದೊಂದು ದೊಡ್ಡ ಬಹಿಷ್ಕಾರ ಹಾಕುವಂಥ ಪರಿಸ್ಥಿತಿ ಅಂತಲೂ ಕೂಡ ವಿರೋಧ ಮಾಡಿದ್ದಾರೆ. ಉತ್ತರ ಪ್ರದೇಶದ ಆದೇಶದಂತೆ ಪ್ರತಿ ಆಹಾರ ಅಂಗಡಿ ಮತ್ತು ಗಾಡಿ ಮಾಲೀಕರು ತಮ್ಮ ಹೆಸರನ್ನು ಫಲಕದಲ್ಲಿ ಪ್ರದರ್ಶನ ಮಾಡಬೇಕಾಗತ್ತೆ. ಇದರಿಂದ ನಾವು ಈ ರೀತಿಯಾಗಿ ಪ್ರದರ್ಶನ ಮಾಡಿಬಿಟ್ರೆ ಮುಸ್ಲಿಂ ಅಂಗಡಿಗಳಿಂದ ಅಪ್ಪಿತಪ್ಪಿಯೂ ಕನ್ವಾರಿಯಾಗಳು ಏನನ್ನು ಕೂಡ ಖರೀದಿ ಮಾಡೋದಿಲ್ಲ. ನಮ್ಮ ವ್ಯಾಪಾರವೂ ಕೂಡ ತಪ್ಪು ಹೋಗುತ್ತೆ. ನಮ್ಮಲ್ಲೂ ಕೂಡ ಪರಿಶುದ್ಧವಾಗಿರ್ತಕ್ಕಂಥ ಅಂಗಡಿಗಳನ್ನು ಹಾಕ್ಕೊಂಡವರು ಇದ್ದಾರೆ. ನೀವು ಈ ರೀತಿಯಾಗಿ ಆದೇಶ ಕೊಟ್ಬಿಟ್ರೆ ಆ ದಾರಿಯಲ್ಲಿ ಬರ್ತಾ ಇರತಕ್ಕಂಥ ಮುಸ್ಲಿಂ ಅಂಗಡಿಗಳಲ್ಲಿ ಅಪ್ಪಿತಪ್ಪಿ ಅವರು ಏನನ್ನೂ ಕೂಡ ಖರೀದಿ ಮಾಡೋದಿಲ್ಲ. ಈ ಕನ್ವರಿಯಾಗಳು ಅಂತ, ಯಾರು ಈ ಕನ್ವರಿ ಯಾತ್ರೆಯನ್ನು ಕೈಗೊಳ್ತಾರಲ್ಲ ಅವರು ಅಂತ. ಜೊತೆಗೆ ಸರ್ಕಾರವು ಶಾಂತಿಯುತ ವಾತಾವರಣವನ್ನು ಕದಡಲು ಪ್ರಯತ್ನ ಮಾಡ್ತಾ ಇದೆ. ಇಂತಹ ಆದೇಶಗಳು ಸಾಮಾಜಿಕ ಅಪರಾಧ ಅಂತ ಹೇಳಿ ಸಮಾಜವಾದಿ ಪಕ್ಷದ ನಾಯಕ ಅಖಿಲೇಶ್ ಯಾದವ್ ಕೂಡ ಕಿಡಿಕಾರಿರೋದು. ಜೊತೆಗೆ ಚುನಾವಣಾ ಲಾಭಕ್ಕಾಗಿ ಅಂಗಡಿಯ ಮಾಲೀಕರ ಹೆಸರನ್ನು ಬರೆಸುವುದು ಮತ್ತು ಮಾಂಸ ನಿಷೇಧ ಮಾಡುವುದು ಅಸಾಂವಿಧಾನಿಕ. ಜೊತೆಗೆ ನಿರ್ದಿಷ್ಟ ಧರ್ಮಕ್ಕೆ ಸೇರಿದ ಜನರನ್ನು ಈ ರೀತಿ ಆರ್ಥಿಕವಾಗಿ ಬಹಿಷ್ಕರಿಸುವುದು ತೀವ್ರ ಖಂಡನೀಯ ಅಂತಲೂ ಕೂಡ BSP ಮುಖ್ಯಸ್ಥೆ ಮಾಯಾವತಿ ಕೂಡ ಹೇಳಿಬಿಟ್ಟಿದ್ದಾರೆ. ಇದು ಉತ್ತರ ಭಾರತದ ಪ್ರಖ್ಯಾತ ಕನ್ವರ್ ಯಾತ್ರೆ ಈಗ ಶುರುವಾಗ್ತಾ ಇದೆ. ಈಗ ತಂದಿರೋ ಈ ಒಂದು ಉತ್ತರ ಪ್ರದೇಶದಲ್ಲಿ ಜಾರಿ ತಂದಿದ್ದಾರಲ್ಲ ಈ ನಾಮಫಲಕ ಪ್ರದರ್ಶನ ನಿಯಮ, ಇದು ತುಂಬ ವಿರೋಧವಾಗಿದೆ ಅಂತ ಎಲ್ಲ ಕಡೆ ಟೀಕೆಗಳು ಕೇಳಿಬರ್ತಾ ಇರೋದು. ಇದರ ಬೆನ್ನಲ್ಲೇ ಮಧ್ಯಪ್ರದೇಶದಲ್ಲೂ ಕೂಡ ಇದನ್ನು ಜಾರಿ ಮಾಡಲಾಗಿದೆ. ಜೊತೆಗೆ ಯಾರೆಲ್ಲ ಇದನ್ನು ಉಲ್ಲಂಘಿಸ್ತಾರಲ್ಲ ಅವರ ವಿರುದ್ಧ ಮೊದಲ ಬಾರಿಗೆ 2,000 ರೂಪಾಯಿ ದಂಡ ಮತ್ತು ಎರಡನೇ ಬಾರಿಯೂ ಉಲ್ಲೇಖಿಸಿದರೆ 5,000 ರೂಪಾಯಿ ದಂಡವನ್ನು ಪಾವತಿಸಬೇಕಾಗತ್ತೆ ಅಂತ ಉಜ್ಜಯಿನಿಯ ಮೇಯರ್ ಮುಖೇಶ್ ತತ್ವಾಲ್ ಕೂಡ ಶನಿವಾರ ಹೇಳಿಬಿಟ್ಟಿದ್ದಾರೆ. ಹಾಗಾಗಿ ಮಧ್ಯಪ್ರದೇಶದಲ್ಲೂ ಈ ಕನ್ವರ್ ಯಾತ್ರೆ ಕೈಗೊಳ್ಳುವ ದಾರಿಗಳಲ್ಲಿ ಕಡ್ಡಾಯವಾಗಿ ಅವರ ಹೆಸರುಗಳನ್ನು, QR ಕೋಡನ್ನು ಮತ್ತು ಅವ್ರ ನಂಬರ್ಗಳನ್ನು ಹಾಕಲೇಬೇಕಾಗತ್ತೆ. ಇವೆಲ್ಲವನ್ನು ನೋಡಿದಾಗ ಬಹಳಷ್ಟು ಟೀಕೆಗಳು ಕೇಳಿಬರ್ತಾ ಇರೋದು ಸ್ಪಷ್ಟವಾಗಿ ಗೋಚರವಾಗುತ್ತೆ. ಜೊತೆಗೆ ಬಾಬಾ ರಾಮದೇವ್ ಅವರು ಇದ್ದಾರಲ್ಲ, ಅವರು ಕೂಡ ಇದನ್ನು ವಿರೋಧ ಮಾಡಿರೋದು. ನೀವು ತಮ್ಮ ಗುರುತನ್ನು ಬಹಿರಂಗಪಡಿಸಲಿಕ್ಕೆ ರಾಮದೇವ್ಗೆ ಯಾವ ಸಮಸ್ಯೆ ಇಲ್ಲವಾದರೆ ನಿಮ್ಮ ಗುರುತನ್ನು ಬಹಿರಂಗಪಡಿಸಲಿಕ್ಕೆ ರೆಹಮಾನ್ಗೆ ಹೇಗೆ ಸಮಸ್ಯೆ ಆಗಬೇಕು? ಪ್ರತಿಯೊಬ್ಬರು ತಮ್ಮ ಹೆಸರನ್ನ ಕುರಿತು ಹೆಮ್ಮೆ ಪಡಬೇಕು. ನಿಮ್ಮ ಹೆಸರನ್ನು ಯಾಕೆ ಮುಚ್ಚಿಡ್ತೀರಾ? ಕೆಲಸದಲ್ಲಿ ಬೇಕಾಗಿರೋದು ಕೇವಲ ಪರಿಶುದ್ಧತೆ. ನಿಮ್ಮ ಕೆಲಸದಲ್ಲಿ ಪರಿಶುದ್ಧತೆ ಇದ್ದರೆ ನೀವು ಹಿಂದೂ ಆಗಿರಲಿ, ಮುಸ್ಲಿಂ ಆಗಿರಲಿ ಅಥವಾ ಬೇರೆ ಯಾವ ಸಮುದಾಯವಾಗಿದ್ದರೂ ಕೂಡ ಅದೇನು ದೊಡ್ಡ ವಿಷಯ ಆಗೋದಿಲ್ಲ. ಕಡ್ಡಾಯವಾಗಿ ಅದನ್ನು ಹಾಕಬಹುದಲ್ವ ನಾಮಫಲಕದಲ್ಲಿ ಅಂತ ಬಾಬಾ ರಾಮದೇವ್ ಅವರು ಕೂಡ ಹೇಳಿರೋದು. ಒಟ್ಟಾರೆಯಾಗಿ ಈ ಕನ್ವರ್ ಯಾತ್ರೆಯಲ್ಲಿ ಕೇಳಿಬಂದಂಥ ಈ ಪರ ವಿರೋಧಗಳ ಚರ್ಚೆಯನ್ನು ಕೂಲಂಕುಷವಾಗೂ ಕೂಡ ಗಮನಿಸಬೇಕಾಗತ್ತೆ. ಒಂದು ಕಡೆ ಮುಸ್ಲಿಮರು ಪರಿಶುದ್ಧವಾಗಿ ವ್ಯಾಪಾರವನ್ನು ನಡೆಸ್ತಾ ಇರತಕ್ಕಂಥವ್ರಿಗೂ ಕೂಡ ಇದು ಆರ್ಥಿಕವಾಗಿ ಹಿನ್ನಡೆ ಆಗೋ ಸಾಧ್ಯತೆ. ಇನ್ನೊಂದು ಕಡೆ ನಮ್ಮ ಹಿಂದೂಗಳ ಹೆಸರನ್ನು ಮರೆಮಾಚಿ ಜೊತೆಗೆ ಅವರ ನಾಮಫಲಕಗಳಲ್ಲಿ ಹಿಂದೂ ಹೆಸರುಗಳನ್ನು ಹಾಕಿ ಅವರು ಕೂಡ ದುಡ್ಡು ಮಾಡಿಕೊಂಡು ಹಿಂದೂಗಳ ಪಾವಿತ್ರತೆಯನ್ನು ಹಾನಿ ಮಾಡುವ ಸಾಧ್ಯತೆಗಳು ಹೆಚ್ಚಾಗಿರೋ ಸಾಧ್ಯತೆ. ಒಟ್ಟಾರೆಯಾಗಿ ಇದು ಯಾವ ರೀತಿಯಾದಂಥ ತಿರುವುಗಳನ್ನು ಪಡೆದುಕೊಳ್ಳುತ್ತೆ ಕಾದು ನೋಡಬೇಕಾಗಿದೆ. ಇದೇ ರೀತಿಯಾದಂಥ ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರುಂಡಿ. ಧನ್ಯವಾದಗಳು.